ಬೈಕ್ ಸ್ಪೀಡ್ ಲಿಮಿಟ್ ನೋಡಲ್ಲ ಮನ್ಯಾಗ ದೀಪಾವಳಿ ಮಾಡ್ಬೇಕಂತೇಳಿ ರಜಾ ತೊಗೊಂಡು ಹೊಂಟೀನಿ. ಬೆಳಗಾವಿದಾಗ ಫ್ರೆಂಡ್ ವೇಟ್ ಮಾಡತ್ತಿದ್ದ. ಅವ UPSC 10 ಮಾರ್ಕ್ಸ್ ಕ್ವಶನ್ ಅಂತ ಕೇಳಿದ. ಏನು ಕೇಳಿದ್ರು ನೀವಪ್ಪ? ಇನ್ ರೆಸ್ಪಾನ್ಸ್ ಅಖಿಲ ನೇಪಾಳ ಜಗತ್ತಿನ ಶಿರರಕ್ಷಕ ಮ್ಯಾನೇಜರ್ ಅನಿಲ್ ಹೆಲ್ಪ್ ಮಾಡಿದವ ಪಾಪ. ಅದು ಹೆಲ್ಮೆಟ್ಗೆ ಮಂಗ್ಯಾನ ಬಾಲ ಅದಾವ, ಹಾಕಕ್ಕೆ ಸ್ವಲ್ಪ ಟೆಕ್ನಿಕ್ ಐತದೆ, ಸ್ಟಾರ್ಟಿಂಗ್ ಗೊತ್ತಾಗಲ್ಲ. ಅವ ನಾವು ಮಾಡಿದ ಹೆಲ್ಪ್ಗೆ ಚಿರಋಣಿಯಾಗಿ ಬ್ರೆಡ್ ಪಕೋಡ ತಿನ್ಸಿದ್ಲಾಪ ನಮಗದ. ಅದನ್ನ ತಿಂದು ಇವು ಹೆಲ್ಮೆಟ್ ಕ್ಲೀನ್ ಮಾಡೋ ನೆಪದಾಗ ಅವ್ನು ತಲೆ ಬಿಡ್ದಾನ ಪಾಪ. ಸೊ ನಾವು ಮಸಾಲೆ ದೋಸೆ ಚಳವಳಿ ಸಂಘದಿಂದ ಹಾವ್ರತೆ ಈ ಧರಣಿ ಮಾಡೋರದು. ನನಗೆ ಏನಾರು ಹೆಲ್ಪ್ ಮಾಡಿದ್ರೆ ನೀವು ಬರ್ಬೋದು. ಗ್ಯಾಪ್ದಾಗ ನಾನು ಸ್ವಲ್ಪ ಕ್ಲೀನ್ ಮಾಡಿ ಹೆಲ್ಮೆಟ್ ಅಷ್ಟೇ, ಮತ್ತು ನೀನು ತಪ್ಪು ತಿಳ್ಕೊಬಾರ್ದಾಗ. ಇದು ಬ್ರೆಡ್ ಪಕೋಡ ತಿಂದಿದ್ದು ಹೊಟ್ಟೆಲ್ಲ ಇದು ಯಾರ್ಯಾರು ಗೊತ್ತಾದ್ರೆ ಕಮೆಂಟ್ ಮಾಡಿ ಹೆಸರು. ಸೊ ಬೆಳಗಾವಿಯಿಂದ ಬಿಡ್ಬೇಕಂದ್ರೆ ಸಂಜೆ ಈವ್ನಿಂಗ್ 5 ಆಯಿತು. ವ್ಯೂ ನೋಡ್ರಿ. ವ್ಯೂ ಬಗ್ಗೆ ನನ್ನ ಮಾತನಾಗ ಹೇಳೋದಾದ್ರೆ, ನಿಸರ್ಗಮಯದ ನಡುವೆ ಸಾಗುವ ದಾರಿ, ಕಣ್ಣ ಮುಂದೆ ಕಾಣುವ ಉತ್ತನೆಯ ಉಗಿಬಂಡಿಯ ನೋಟ, ಎಲ್ಲ ದಿಕ್ಕುಗಳಲ್ಲಿ ಕಂಗೊಳಿಸುತ್ತಿರುವ ಗುಡ್ಡ ಬೆಟ್ಟಗಳು ಮತ್ತು ಗಿಡ ಮರಗಳ ಸಂಕುಲ, ಇವೆಲ್ಲದರ ಜೊತೆಗೆ ಕೆಂಡ ಸಂಪಿಗೆಯಂತೆ ಕಾಣುವ ಸೂರ್ಯಾಸ್ತ್ರ. ಗೈಸ್, ರಿಯಲಿ ಟ್ರಾವೆಲ್ ಮಾಡುವಾಗ 1% ಬೈಕ್ ಆಪ್ಷನ್ ಇದ್ದರು ಅದನ್ನೇ ಚೂಸ್ ಮಾಡ್ರಿ. ಕಾರ್, ಬಸ್, ಟ್ರೈನ್ದಾಗ ಫೀಲ್ ಆಗೋದು ನೇಚರ್. ಸೊ ಎಲ್ಲ ವ್ಯೂ ನೋಡ್ಕೊಂತ ಹೋಗ್ಬಿಟ್ಟು ಗೋಕಾಕ್ ಬಂತು. ಗೋಕಾಕ್ ಬಂದು ಕರ್ದಂಡು ತೊಗೊಲಿಲ್ಲ ಅಂದ್ರೆ ಹೆಂಗೆ? ಸೊ ಕರ್ದಂಡು ತೊಗೊಂಡ ಮನೆಗೆ ಬರ್ಬಿಟ್ಗೆ ನಮ್ಮ ಮಮ್ಮಿ ಪೂಜೆ ಸ್ಟಾರ್ಟ್ ಮಾಡಿದ್ರು. ರೆಡಿ ಪೂಜೆ ನೋಡ್ರಿ, ನಮಸ್ಕಾರ ಮಾಡಿರಿ, ಆಶೀರ್ವಾದ ತಗೋರಿ, ನನಗೂ ಆಶೀರ್ವಾದ ಮಾಡಿರಿ. ಸೊ ಪ್ಲೀಸ್ ಶೇರ್, ಲೈಕ್, ಕಮೆಂಟ್. ಥ್ಯಾಂಕ್ ಯು ಗೈಸ್.